जितेन्द्रियं गुणकामं वातात्मयं मानवं श्रीरामं देहां कालोनि पुत्रं मुनिषु गुणावार्य ध्यात्मचर्चा करोमि पूर्णोपदेवेति नमस्कारः नमस्ते सद्गुरुनानक महाराज की जय 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 रघुवीर ಫಲಪೂರಿತಕ್ಕಂಥ ಸದ್ಭಕ್ತರು ಒಳಗೆ ಬಂದು ಕೂಡಬೇಕಾಗಿದೆ. 5 ನಿಮಿಷ ಮನುಷ್ಯ ಒಂದು ಸಮಾಜದಲ್ಲಿ ಇರ್ತಾರೆ. ಸಮಾಜದಲ್ಲಿ ಅವನಿಗೆ ಸಮಾಜ ದೃಷ್ಟಿಯಿಂದ ಅನೇಕ ಪ್ರಕಾರದಿಂದ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದ ನಾವು ನೋಡ್ತೀವಿ ಸಮಾಜದಲ್ಲಿ ಅನೇಕ ಶಿಬಿರಗಳಾಗ್ತವೆ, ಸಮಾರಂಭಗಳಾಗ್ತವೆ, ಉತ್ಸವಗಳಾಗ್ತವೆ, ಶೈಕ್ಷಣಿಕ ಶಿಬಿರ ಆಗ್ತವೆ, ವೈದ್ಯಕೀಯ ಶಿಬಿರ ಆಗ್ತವೆ, ಅದೇ ರೀತಿ ಅನೇಕ ಸಮಾರಂಭಗಳಾಗ್ತವೆ. ರಾಜಕೀಯ ಸಮಾರಂಭಗಳು, ರಾಜಕೀಯ ಶಿಬಿರಗಳು, ಸಾಮಾಜಿಕ ಶಿಬಿರಗಳು, ಸಮಾರಂಭ, ಆರ್ಥಿಕವಾಗಿರತಕ್ಕಂತಹ ಶಿಬಿರ ಸಮಾರಂಭಗಳಾಗ್ತವೆ, ಶೈಕ್ಷಣಿಕವಾಗಿರುವ ಆಗ್ತವೆ. ಅದಕ್ಕೆಲ್ಲ ಏನಂದ್ರೆ ಏಕದೇಶೀಯ ಅಂದ್ರೆ ಸಮಾಜದೊಳಗಿನ ಒಂದು ಅಂಶವನ್ನ ಕುರಿತು ಇರ್ತಕ್ಕಂಥವುಗಳು. ಆದ್ರೆ ವಿಶೇಷತಃ ನಮ್ಮ ಭಾರತದಲ್ಲಿ ಒಂದೇ ಒಂದು ಶಿಬಿರ ಅಥವಾ ಸಮಾವೇಶ ಅಥವಾ ಉತ್ಸವ ಎಷ್ಟು ದೊಡ್ಡ ಮಹತ್ವದ ಅಂದರೆ ಅದು ಸರ್ವಾಂಗೀಣ ಅಭಿವೃದ್ಧಿ ಸಾಧನವಾಗ್ತಕ್ಕಂಥ ಅದು ಯಾವುದು ಅಂದ್ರೆ ಆಧ್ಯಾತ್ಮಿಕ ಶಿಬಿರ, ಆಧ್ಯಾತ್ಮಿಕ ಸಮಾರಂಭ ಅಥವಾ ಆಧ್ಯಾತ್ಮಿಕ ಉತ್ಸವ ಎಲ್ಲ ಊರುಗಳಲ್ಲಿ ನಡೀತಾರೆ. ಇವುಗಳಿಗೆ ಅಧಿಷ್ಠಾನಭೂತವಾಗಿ ಏನಿರ್ತಂದ್ರೆ ಅನೇಕ ಮಂದಿರಗಳಿರ್ತವೆ. ಎಲ್ಲ ಊರುಗಳಲ್ಲೂ ಶಿವ ಮಂದಿರ ಇರ್ತವೆ, ಲಕ್ಷ್ಮಣ ಮಂದಿರವ, ಲಕ್ಷ್ಮೀ ಮಂದಿರವೆ, ಗಣಪತಿ ಮಂದಿರವ, ನಾರಾಯಣ ಮಂದಿರ, ರಾಮ ಮಂದಿರ, ಕೃಷ್ಣ ಮಂದಿರ, ಇನ್ನು ಅನೇಕ ಮಂದಿರಗಳು. ಆ ಮಂದಿರಗಳೇ ಏನ್ ಮಾಡ್ತಾರೆ, ಸಮಾಜದಲ್ಲಿ ಪ್ರೇರಣೆಯನ್ನು ಮಾಡ್ತಾ ಇರ್ತಾರೆ. ಹೆಬ್ಬಳ್ಳಿ ಒಳಗೆ 108 ಮಂದಿರ, ಅದೊಂದು ನಾವೊಂದು 10 ಕಳಿಸಿದ್ದೀವಿ. ಹಿಂಗಾಗಿ ಒಂದು 18-20 ಮಂದಿರ. ನಾವು ಹುಟ್ಟಿದ್ದು ಯಾರವಾಡ, ಅಲ್ಲೂ 108 ಮಂದಿರ, 108 ಭಾವಿ. ಯಾವ ಊರಿನಲ್ಲಿ ಮಂದಿರಗಳು ಯಾವುದೇ ಜೀರ್ಣಾವಸ್ಥೆಯನ್ನು ಹೊಂದದೇ ಅವು ನಮ್ಮ ಮನೆಗಿಂತಲೂ ಚೆಂದಾಗಿರುವಂತೆ ಇತ್ತು ಮತ್ತು ಆ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತಿತ್ತು ಅಂದ್ರೆ ಆ ಊರು ಸುಖ ಶಾಂತಿ ಸಮಾಧಾನ. ಯಾವ ಊರಿನಲ್ಲಿ ಅಲ್ಲಿರ್ತಕ್ಕಂಥ ಮಂದಿರಗಳಲ್ಲಿರುವ ದೇವತೆಗಳು ಗಣ್ಣೀರು ಹಾಕ್ತಿರ್ತಾರೆ, ಆ ಊರಿನ ಏನಾಗ್ತದೆ ಅಂದ್ರೆ ಆ ಊರಿನ ಒಂದು ಪ್ರಕಾರದಿಂದ ದುಃಖ, ಚಿಂತೆ, ಕಾಳಜಿ ಬೆಳೆ. ದೇವತೆಗಳ ಪ್ರಸನ್ನ ಆಗಿದೆ. ಮನೆಯೊಳಗೆ ಹೆಂಡತಿ ಮಕ್ಕಳು ಹೆಂಗೆ ಯಾವಾಗಲೂ ಸಂಸ್ಕೃತವಾಗಿದ್ದ ಮನೆ ವಾತಾವರಣ ಹೆಂಗಿರ್ತದೆ ಅಂದ್ರೆ ಸಮಾಧಾನಪೂರ್ಣ ಇರ್ತದೆ. ಹಂಗೆ ಊರಲ್ಲಿರ್ತಕ್ಕಂಥ ದೇವತೆಗಳು ಸೈನಿಕ ಸಮಾಧಾನ ಇರಬೇಕು. ಅದಕ್ಕಾಗಿ ನಾವು ಬ್ಯಾಲಿಂದ ಏನಾದರೂ ಪೂಜೆ ಪುನಸ್ಕಾರ, ನೈವೇದ್ಯ, ಅನ್ನದಾನ ಇತ್ಯಾದಿಗಳನ್ನು ಮಾಡ್ತೀವಿ. ಈ ಅನೇಕ ಊರುಗಳಲ್ಲಿ ನಾವು ಹೇಳಿದ ಆಶ್ರಯಿಸುವುದು ಸುಮಾರು 35, 36, 37 ದ್ಯಾಮೋದರಗಳು ಮಂದಿರ ಸ್ಥಾಪನೆ ಮಾಡಿದೆ. ಎಲ್ಲೇ ಹೆಬ್ಬಳ್ಳಿ ಸುತ್ತಮುತ್ತ ಒಂದು 50-60 ಕಿಲೋಮೀಟರ್ 100 ಕಿಲೋಮೀಟರ್ನಲ್ಲೇ ದ್ಯಾಮೋದರಗಳು ಜಾಗ 4 ಬರ್ತದೆ.
ಎಂಥ ದೊಡ್ಡ ಕ್ರಾಂತಿ ನೋಡಿ ಸಮಾಜ. ಮೊಟ್ಟ ಮೊದಲು ಎಲ್ಲೆಲ್ಲೂ ದ್ಯಾಮೋದರು ಜಾಗೃತಿ ಇಲ್ಲ, ಹೆಪ್ಪಲೇರು ಮಾಡಿ 12 ದಿವಸ ಮಾಡಿದ್ವಿ ನಾವು ನಿಂತು. ಅವಾಗ ಎಲ್ಲ ಕಡೆ ಅದೊಂದು ವೈಬ್ರೇಷನ್ ಸ್ಪ್ರೆಡ್ ಆಗ ಇಂಡಿಯಾ ಎದ್ದು ಯಾವುದಾದ್ರು ಅಂದ್ಬಿಟ್ಟಿರ್ತಾರೆ. ನಮ್ಮ ಕೂಡ ದ್ಯಾಮೋದರು ಜಾತ್ರೆ ಆಗ್ಬಿಟ್ಟಿವಿ, ಹೆಂಗೆ ಮಾಡ್ಬಿಟ್ವಿ, ಹೆಂಗೆ ಮಾಡ್ಬಿಟ್ವಿ ಎಲ್ಲ ಅದು ಅನಿಸ್ತದೆ. ನಮ್ಮ ಊರಾಗಿನ ದೇವತಾ ಮಂದಿರಗಳು ಸುಂದರವಾಗಿರ್ಬೇಕು, ನಮ್ಮ ಮನೆ ಚಂದ ಇರಬೇಕು ಅಂತ ಹೆಂಗೆ ಅನಿಸ್ತದ್ರು ದೇವತೆಗಳ ಮಂದಿರಗಳು ಸಹಿತ ಹಂಗಿಸ್ತಂತೆ. ಆಮೇಲೆ ಅದನ್ನ ಮುಖ್ಯವಾಗಿ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡೋದು. ದೇವಿ ಮಂದಿರದ ದೇವಿ ಕಾರ್ಯಕ್ರಮ, ಶಿವಮಂದಿರ, ಶಂಕರ ಮಂದಿರದಲ್ಲಿ ಈಶ್ವರ ದೇವಸ್ಥಾನದ ಆ ಈಶ್ವರನ ಕಾರ್ಯಕ್ರಮಗಳು, ಉತ್ಸವಗಳು, ಜಾತ್ರೆಗಳನ್ನು ಮಾಡಬೇಕು. ಹೆಂಗೋ ಅದನ್ನ ನೆಡುಗುಂದಿಯೊಳಗೂ ನಾವು ಗುರುವನ್ನು ನೋಡಿದ್ವಿ. ಸಾಕಷ್ಟು ಮಂದಿರಗಳು ನಿಜವಾಗ್ಲೂ ನಮ್ಗೆ ಬಹಳ ಮನಸ್ಸಿಗೆ ಸಂತೋಷ ಆಯ್ತು. ನಾವು ಬಹಳ ವರ್ಷಗಳಿಂದ ಇದು ಬರ್ತಾ ಇದ್ವಿ. ಅಂದ್ರೆ ಕುಲಕರ್ಣಿಯವರು, ರಂಗಣ್ಣ ಕುಲಕರ್ಣಿಯವರು ಬಹಳ ವರ್ಷದಿಂದ ಪರಿಚಯ. ನಾವು ಬಂದಾಗೆಲ್ಲ ಅನಿಸ್ತಿತ್ತು ಏನಾದರೂ ಇದನ್ನ ನಾವು ಸ್ವಲ್ಪ ಸಣ್ಣ ಮಾಡಬೇಕು ಅನಿಸ್ತಿತ್ತು. ಅದಕ್ಕೊಂದು ಸಂದರ್ಭ ಬಂತು. ಅವ್ರು ಚಿರಂಜೀವಿಯಾಗಿರ್ತಕ್ಕಂಥ ಇವರು ರತ್ನಾವ್ ನಮ್ಗೆ ಏನಂತ ಒಂದು ಹನುಮಾನ್ ಚಾಲಿಸ ಮಾಡ್ಬೋದು, ಬದುಕು ಮಾಡ್ತಾರೆ. ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಯ್ತು. ನಮ್ಮ ಮನಸ್ಸಿಗೆ ನಿಮಿತ್ತವಾಗಿ ಆ ಮಂದಿರವನ್ನು, ಮಾರುತಿ ಮಂದಿರವನ್ನು ಇನ್ನಷ್ಟು ಭವ್ಯವಾಗಿ ಸುಂದರವಾಗಿ ಮಾಡಬೇಕು ಅನ್ನೋ ಕಳಕಳಿಯಿಂದ ನಾವು ಈ ಕೆಲಸ ಶುರು ಮಾಡಿದ್ವಿ. ಇವತ್ತು ನಮ್ಗೆ ಅದ್ರ ಬಗ್ಗೆ ಬಹಳ ಸಮಾಧಾನ ಆಯ್ತು. ಇನ್ನೂ ಬಹಳಷ್ಟು ಕೆಲಸದ ಮುಗಿಸಿರು ತನಕ ಏನಾದ್ರು ಮಾಡಬೇಕು. ಎಲ್ಲರೂ ಎಲ್ಲ ಸಮಾಜದವರು ತಮ್ಮ ತಮ್ಮ ಮಂದಿರಗಳನ್ನು ಸುಂದರವಾಗಿರಬೇಕು. ಅಲ್ಲಿಯ ದೇವರು ಯಾವಾಗಲೂ ಖುಷಿ ಇರಬೇಕು. ಮನೆಯಾಗಿನ ಹಿರಿಯ ಮನುಷ್ಯ ಸಂತೃಪ್ತವಾಗಿರೋದ್ರಿಂದ ಅವ್ರ ಆಶೀರ್ವಾದ ಮಾಡಿ ಹೆಂಗೋ ಹಂಗೆ ನಾವು ಇವತ್ತು ಆ ದೇವಸ್ಥಾನದ ಒಂದೇನೋ ಸ್ವಲ್ಪ ಸುಧಾರಣೆಯ ಕಾರ್ಯ ಬಹಳ ಆಗಬೇಕಾಗಿದೆ. ಅದೊಂದು ಅತಿ ಸುಂದರವಾಗಿರೋ ಭವ್ಯವಾಗಿರೋ ಮಂದಿರ ಆಗಬೇಕು ನಮ್ಮ ಕಲ್ಪನಾ. ಅದಕ್ಕೆ ಅನುಸಾರವಾಗಿ ಈಗ ಹನುಮಾನ್ ಚಾಲಿಸ ಪಾಠ ಮಾಡುವುದು ಅಂತ 18ನೇ ತಾರೀಕು. ಮನುಷ್ಯ ಜೀವನದಲ್ಲಿ ಇಂತಹ ಕಾರ್ಯಕ್ರಮ ನಡೀತಿದೆ. ಆ ನಿಮಿತ್ತವಾಗಿ ಬಹಳಷ್ಟು ಅನ್ನದಾನ ಆಗಬೇಕು, ಹನುಮಾನ್ ಚಾಲಿಸ ಪಾಠ ಆಗಬೇಕು, ಊರಲ್ಲಿ ಆಧ್ಯಾತ್ಮಿಕ ಒಂದು ಸಮಾಧಾನ ಪ್ರಾಪ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಗಮನಿಸ್ತಾ ಇದ್ದೀವಿ. ನೀವು ಎಲ್ಲರೂ ಎಷ್ಟೊಂದು ಸಹಕಾರವನ್ನು ನೋಡಿಕೊಂಡು ಈ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಇನ್ನು ನಾಳೆ ಬೆಳಿಗ್ಗೆ ಅಲ್ಲೇ ಮಾರುತಿ ದೇವಸ್ಥಾನದ ಕಟ್ಟಿದ್ದಾರೆ. ರಾತ್ರಿ ನಾವು ಶಾಮ್ಯಾನ ಹಾಕಿಸ್ತೀವಿ. ಅಲ್ಲೇ ಏನಾಗ್ತಾರೆ ಹೋಮ ಹವನ ಕಟ್ಟಿನಾಡಲ್ಲೇ ಮಾರುತಿ ದೇವಸ್ಥಾನದ ಹೊರಗಡೆಗೆ ಕಟ್ಟಿನಾಡ ಹೋಮ ಹವನ ಮಾಡಿಸ್ತೀವಿ. ಅದಾದ ಮೇಲೆ ಮಾರುತಿಗೆ ಅಭಿಷೇಕ ಆಗ್ತದೆ, ನೈವೇದ್ಯ ಆಗ್ತದೆ. ಮತ್ತು ಸಾಯಂಕಾಲ ಏನಾದರೂ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಅದೇ ರೀತಿಯಾಗಿ ನಾಡ್ದು ಸಹಿತ ಅಲ್ಲಿ ಕಟ್ಟಿನಾಡೊಂದೆರಡು ಹೋಮ ಆಗ್ತವೆ, ಅಭಿಷೇಕ ಆಗ್ತದೆ, ನಮ್ಮದು ಮಧ್ಯಾಹ್ನ ಆಶೀರ್ವಚನ ಆಗ್ತದೆ, ಪ್ರವಚನ ಆಗ್ತದೆ. ಮತ್ತು 18ನೇ ತಾರೀಕಿನ ದಿವಸ ಬೆಳಿಗ್ಗೆ ಸರಿಯಾಗಿ 7 ಗಂಟೆ ಹನುಮಾನ್ ಚಾಲಿಸ ಪಾಠ ಶುರುವಾಗುತ್ತೆ. ಅವತ್ತು ಅನೇಕ ಕಡೆಯಿಂದ ಭಕ್ತರು ಬರ್ತಾರೆ. ಅವತ್ತು ಆ ಪಾಠ ಬೆಳಿಗ್ಗೆ 7 ಗಂಟೆ ಶುರುವಾದ ಸಾಯಂಕಾಲ 6 ಗಂಟೆವರೆಗೂ ಅಖಂಡವಾಗಿ ಹನುಮಾನ್ ಚಾಲಿಸ ಪಾಠ ಮಾಡಿದ್ದಾರೆ. ಈ ಸ್ವಲ್ಪ ದಿವಸದಿಂದ ಗದಗಿದಾಗ ನಾವು ಅಲ್ಲಿ ನಮ್ಗೆ ಕೆಲವು ಹೆಣ್ಮಕ್ಳು ಬಂದು ಹನುಮಾನ್ ಚಾಲಿಸ ಮಾಡಬೇಕು. ಅದು ಕೆಲವರೆಲ್ಲ ಸೇರಿ ಅವ್ರದ್ದು ಯಾಕೆ ನಿಮಗೆಲ್ಲ ಆಗಂಗಿಲ್ಲ, ಮಾಡಂಗಿಲ್ಲ, ಇನ್ನು ಯಾಕೆ ದೊಡ್ಡ ಕಾರ್ಯಕ್ರಮ ಕಾಲ ಹಾಕೊಂಡಿದೆ. ಇಲ್ಲಿ ನಮ್ಮ ಗುರುಗಳು ಹೇಳಿದಾರೆಲ್ಲ ಸರಿ ಮಾಡ್ತಾರೆ.
ಅದು ಎಷ್ಟು ಭವ್ಯವಾಗಿ ದಿವ್ಯವಾಗಿ ಆಯಿತು ಅಂದ್ರೆ ಇನ್ನ ನಾವಿವತ್ತು ಮೇವಣ್ಣಿ ಹೋಗಿದ್ವಿ ಅಲ್ಲಿ ಬಂದಿದ್ರಲ್ಲ ಅದು ಅವ್ರು ಹೇಳಿದ್ರು ಇನ್ನೂ ಸಮಾಧಾನ ಆಗಿರಲಿ ಬಹಳ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನಿಸ್ತದೆ ನಮ್ಗೆ ನಮ್ಗೆ ಅನ್ನಿಸ್ತಿದ್ದು ರುಚಿ ತಗೊಂಡ್ಬಿಡ್ತೀವಿ ಈಗ ಅವ್ರು ಮತ್ತೊಂದು ಸಲ ನಮ್ಮ ಕಡೆಯಿಂದ ಕೇಳಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಹನುಮಾನ ಚಾಲೀಸ ಪಾಠ ಮಾಡುತ್ತಾರೆ ಹೆಂಗೋ ಹಂಗೆ ನಾವು ಇವತ್ತು 18ನೇ ತಾರೀಕಿಗೆ ಮಾಡಿದ್ರಲ್ಲ ಮತ್ತು ನಿಮ್ಗೆ ಅನ್ಸಕ್ಕಂತಂದ ಏನು ಅಂದ್ರೆ ಮತ್ತೊಂದ್ಸಲ ಆಗಬೇಕು ಅಂತ ಸಾಯಂಕಾಲ 6 ಗಂಟೆಗೆ ಹನುಮಾನ ಚಾಲೀಸ ಪ್ರಕಾರ ಸಭಾ ಆಗ್ತದೆ ಆಶೀರ್ವಚನ ಆಗ್ತದೆ ಅದರೊಂದಿಗೆ ಕಾರ್ಯಕ್ರಮ ಸಮಾರೋಪ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಆ ಭಗವಂತನ ಮಾರುತಿರಾಯನ ಶ್ರೀರಾಮಚಂದ್ರನ ಅವರು ಸತ್ವವನ್ನು ಪಾತ್ರರಾಗಬೇಕು ಅಂತ ನಾವು ಈ ಕಲ್ಪನೆಯಿಂದ ಎಲ್ಲರಲ್ಲೂ ವಿನಂತಿಸ್ತಾ ಇದ್ದೀವಿ. ಈಗ ಎಲ್ಲರಿಗೂ ಸುಮ್ಮನೆ ಆಹಾರ ಕೊಡ್ತಾರೆ, ಎಲ್ಲರೂ ದಯವಿಟ್ಟು ಸುಮ್ಮನೆ ಉಪಹಾರ ತಗೊಂಡು ಹೋಗ್ಬೇಕಾಗಿ ವಿನಂತಿ. ಹೊರಗೂ ಸಹಿತ ಎಲ್ಲರಿಗೂ ಇದು ಒಳಗೆ ಬಂದು ಉಪಹಾರ ತಗೊಂಡು ಹೋಗಿ ಅಂತ ತಿಳ್ಕೊಂಡು ಅವ್ರನ್ನೂ ಎಲ್ಲರನ್ನು ಕರಿಬೇಕು. ಎಲ್ಲರೂ ಉಪಹಾರ ತಗೊಂಡು ಇವತ್ತು ಎಲ್ಲರೂ ಒಂದು ಮನೆಯಲ್ಲಿ ಹೋಗಬೇಕು. ನಾಳೆ ಬೆಳಿಗ್ಗೆ ಇಲ್ಲಿ 7 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತದೆ. ಹೋಮ ಹವನಗಳ ಕಾರ್ಯಕ್ರಮ ಶುರುವಾಗ್ತದೆ. ಮಹಾರಾಜರ ಬೆಳಿಗ್ಗೆ 6 ಕಾರ್ಯಕ್ರಮ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಸದ್ಗುರು ಅನುಗ್ರಹ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ.